ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಕಂಡೀಷನ್ ನಿಮಗಿದ್ರೆ, ಯಾವ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ನಿಮಗೆ ತಾಯಿ ಆಗೋದು ನೀವು ಕಷ್ಟ, ಹಾಗೆ ಅದಕ್ಕೆ ಸೊಲ್ಯೂಷನ್ ಏನು ಅಂತಲೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೊದಲನೇದಾಗಿ ಯಾರೆಲ್ಲ ಮಹಿಳೆಯರಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಇಲ್ಲ ಅಂತ ಹೇಳಿದ್ರೆ ಮಿಡ್ ಸೈಕಲಲ್ಲಿ ಅವರಿಗೆ ಬ್ಲೀಡಿಂಗ್ ಸ್ಪಾಟಿಂಗ್ ಕಾಣಿಸ್ಕೊಳ್ತಾ ಇದೆ, ಸೊ ಇಂಥ ಸಮಯದಲ್ಲಿ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅವರ ಒಂದು ದೇಹದಲ್ಲಿ ಅಂಡಾಣು ಬಿಡುಗಡೆ ಪ್ರಕ್ರಿಯೆ ನಿಂತಿರಬಹುದು, ಅಂದರೆ ಓವ್ಯುಲೇಷನ್ ಆಗದೆ ಇರಬಹುದು. ಇಂಥ ಕಂಡೀಷನ್ ಅಲ್ಲಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದು ಕಷ್ಟ. ಯಾಕಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಹೆಲ್ದಿ ಎಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ದಿ ಪ್ರೆಗ್ನೆನ್ಸಿಗೆ. ಸೊ ಇಂಥ ಕಂಡೀಷನ್ ಅಲ್ಲಿ ನೀವು ಪ್ರೋಟೀನ್ ರಿಚ್ ಡಯಟ್ ಅನ್ನ ತಗೊಳ್ಬೇಕಾಗುತ್ತೆ. ಮೊಳಕೆ ಕಟ್ಟಿದ ಕಾಳುಗಳನ್ನ ಆಗಿರ್ಬೋದು ಅಥವಾ ಸೀಡ್ಸ್ ನಟ್ಸ್ಗಳನ್ನ ಸೋಕ್ ಮಾಡಿ ತಗೊಳ್ಳೋದು. ಹಾಗೆ ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ ಅಂತ ಹೇಳಿದ್ರೆ ನೀವು ಚಿಕನ್ನು, ಫಿಶು ಇದನ್ನ ಕೂಡ ತಗೊಳ್ಬಹುದು. ಎಗ್ಸ್ಗಳನ್ನು ಮಿಸ್ ಮಾಡಬೇಡಿ. ಹಾಗೆ ಪನೀರು, ಹಾಗೆ ಮೊಸರು ಇದನ್ನ ನೀವು ಆಲ್ಮೋಸ್ಟ್ ಯೂಸ್ ಮಾಡಿ ಅಂತಾನೆ ಹೇಳ್ಬೋದು. ಸೊ ಪ್ರೋಟೀನ್ ರಿಚ್ ಡಯಟ್ ನ ಜೊತೆಗೆ ಎಕ್ಸರ್ಸೈಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓವ್ಯುಲೇಷನ್ ಆಗಬೇಕು, ಒಂದು ಹೆಲ್ದಿ ಎಗ್ ನಿಮಗೆ ಪ್ರೊಡ್ಯೂಸ್ ಆಗಬೇಕು, ಬಿಡುಗಡೆ ಆಗಬೇಕು ಅಂದ್ರೆ ಖಂಡಿತ ನಿಮ್ಮ ಒಂದು ಡೈಲಿ ರೊಟೀನ್ ಅಲ್ಲಿ ನೀವು ಯೋಗ ಇಲ್ಲ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಅಂತೂ ಮಸ್ಟ್ ಅಂಡ್ ಶುಡ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಇದನ್ನ ಮಾಡಿಕೊಂಡು ಆಮೇಲೆ ನೀವು ನೋಡಿ ನಿಮ್ಮಲ್ಲಿ ದೇಹದಲ್ಲಿ ಎಷ್ಟು ಬದಲಾವಣೆಗಳು ಕಾಣಿಕೊಳ್ಳುತ್ತೆ, ಯಾವ ರೀತಿ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗುತ್ತೆ ಅಂತ. ಇನ್ನು ತುಂಬಾ ಜನ ಮಹಿಳೆಯರಿಗೆ ಹೋಲ್ ಮಂತ್ ವೆಜೈನಲ್ ಡಿಸ್ಚಾರ್ಜ್ ಆಗ್ತಾನೆ ಇರುತ್ತೆ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಅಪ್ ಟು ಓವ್ಯುಲೇಷನ್ ಮಾತ್ರ ನಿಮ್ಮ ವೆಜೈನದಿಂದ ಡಿಸ್ಚಾರ್ಜ್ ಅನ್ನೋದು ಬರುವಂಥದ್ದು. ಇದು ನಿಮಗೆ ಹೆಲ್ದಿ ಸಿಂಪ್ಟಮ್. ಇನ್ ಕೇಸ್ ಓವ್ಯುಲೇಷನ್ ಆದ್ಮೇಲೂ ಕೂಡ, ಅಂದ್ರೆ ನಿಮಗೆ ಪೀರಿಯಡ್ ಬರಲಿಕ್ಕೆ ಒಂದು ವಾರ ಇದೆ ಅನ್ನುವಾಗ್ಲೂ ಕೂಡ ನಿಮ್ಮಲ್ಲಿ ಡಿಸ್ಚಾರ್ಜ್ ಆಗ್ತಾನೆ ಇದೆ, ನಿಮ್ಮ ವೆಜೈನ ವೆಟ್ ಆಗಿ ಫೀಲ್ ಆಗ್ತಾ ಇದೆ, ಡ್ರೈನೆಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೂಡ ನಿಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅನ್ನುವಂತಹ ಒಂದು ಸೂಚನೆಯನ್ನು ನಿಮ್ಮ ದೇಹ ಕೊಡ್ತಾ ಇದೆ ಅಂತ ಅರ್ಥ. ಸೊ ಈ ರೀತಿಯ ಒಂದು ಪ್ರಾಬ್ಲಮ್ನ ಜೊತೆಗೆ ಇರಿಟೇಷನ್ನು, ಇಚ್ಚಿನೆಸ್ಸು, ಸ್ಮೆಲ್ಲು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ನಿಮಗೆ ವೆಜೈನಲ್ ಇನ್ಫೆಕ್ಷನ್ ಕೂಡ ಆಗಿರ್ಬೋದು. ಸೊ ಈ ರೀತಿ ವೆಜೈನಲ್ ಇನ್ಫೆಕ್ಷನ್ ಆಗಿದ್ರೆ ನಿಮಗೆ ಖಂಡಿತ ನಿಮ್ಮ ಒಂದು ಪ್ರೆಗ್ನೆನ್ಸಿ ಚಾನ್ಸಸ್ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಂಥ ಸಮಯದಲ್ಲಿ ನೀವು ಫಿಟ್ಕರಿಯನ್ನು ತಗೊಂಡು ನೀವು ವೆಜೈನಲ್ ಸ್ಟೀಮಿಂಗನ್ನು ತಗೊಳ್ಬಹುದು. ಸೊ ವೆಜೈನಲ್ ಸ್ಟೀಮಿಂಗ್ನ ಬಗ್ಗೆ ನಾನು ಡೀಟೇಲ್ಡ್ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ. ಸೊ ಅದೇ ರೀತಿ ನೀವು ವೆಜೈನಲ್ ಸ್ಟೀಮಿಂಗನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಇನ್ಫೆಕ್ಷನ್ಸ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಅಜ್ವೈನ್ ಅಂತ ಏನು ಹೇಳ್ತೀವಿ, ಈ ಒಂದು ಅಜ್ವೈನನ್ನು ನೀವು ಕಷಾಯ ಮಾಡಿಕೊಂಡು ಡೈಲಿ ಬೇಸಿಸ್ ಮೇಲೆ ಕುಡೀರಿ. ಅದರ ಜೊತೆಗೆ ಕ್ರ್ಯಾನ್ಬೆರ್ರೀಸ್ ಅಂತ ನಿಮಗೆ ಡ್ರೈ ಫ್ರೂಟ್ ಶಾಪಲ್ಲಿ ಸಿಗುತ್ತೆ. ಕ್ರ್ಯಾನ್ಬೆರ್ರೀಸ್ನ ತಗೊಂಡು ಬಂದು ನೀವು ಅದನ್ನು ಜ್ಯೂಸ್ ಮಾಡಿಕೊಂಡು ಕೂಡ ನೀವು ತಗೊಳ್ಬೋದು. ಇದರಿಂದನೂ ನಿಮ್ಮ ಈ ಒಂದು ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ವೆಜೈನಲ್ ಇನ್ಫೆಕ್ಷನ್ ಏನಿದೆ ಇದನ್ನು ಕಡಿಮೆ ಆಗೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ತುಂಬ ಆಸಿಡಿಕ್ ಫುಡ್ಗಳನ್ನು ಜಾಸ್ತಿ ತಗೊಳ್ಬೇಡಿ. ಆದಷ್ಟು ಅಲ್ಕಲೈನ್ ವಾಟರ್ ಆಗಿರ್ಬೋದು ಅಥವಾ ಅತಿಯಾಗಿ ಹೆಚ್ಚು ನೀರು ಸೇವನೆಯನ್ನು ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಅಲ್ಕಲೈನ್ ವಾಟರ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, 1 ಲೀಟರ್ ನೀರಿನಲ್ಲಿ ಸೌತೆಕಾಯಿಯ ಸ್ಲೈಸಸ್ ಆಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ಸ್ಲೈಸಸ್ ಆಗಿರ್ಬೋದು, ಪುದೀನ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು, ಇದನ್ನು ಹಾಕ್ಕೊಂಡು ನೀವು ಒಂದು 4 ರಿಂದ 5 ಗಂಟೆ ನೀವು ಸೋಕ್ ಮಾಡಿಟ್ಟು ಹೋಲ್ ಡೇ ಇದನ್ನು ನೀವು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂದರೆ ಇದು ನಿಮಗೆ ಆಲ್ಕಲೈನ್ ವಾಟರ್ ಆಗಿರುತ್ತೆ. ಇದು ನಿಮಗೆ ಅಂಡಾಣು ಬಿಡುಗಡೆ ಆಗ್ಲಿಕ್ಕೂ ತುಂಬಾ ಹೆಲ್ಪ್ ಮಾಡೋ ಜೊತೆಗೆ ನಿಮ್ಮ ಈ ವಜೈನಲ್ ಇಶ್ಯೂಸ್ ಕೂಡ ಕ್ಲಿಯರ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಟ್ ದಿ ಸೇಮ್ ಟೈಮ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಆಲ್ಕಲೈನ್ ವಾಟರ್, ಡಿಟಾಕ್ಸ್ ವಾಟರ್. ಹಾಗೆ ಯಾರೆಲ್ಲ ತಾಯಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಲೈಫಲ್ಲಿ ಒಂದು ಟೈಮ್ ಆದರೂ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಒಂದು ಟೈಮ್ ಆದರೂ ಸ್ಕ್ಯಾನಿಂಗ್ ಮಾಡಿಸೇ ಇರ್ತಾರೆ. ಸೊ ಅಂಥದ್ರಲ್ಲಿ ಅವರಿಗೆ ಅರ್ಥ ಆಗುತ್ತೆ ಓವ್ಯುಲೇಷನ್ ಆಗ್ತಿದೆಯಾ, ರೈಟ್ ಸೈಡಲ್ಲಿ ಎಗ್ ಡೆವಲಪ್ಮೆಂಟ್ ಆಗ್ತಿದೆಯಾ ಇಲ್ಲ ಲೆಫ್ಟ್ ಸೈಡಲ್ಲಿ ಡಾಮಿನೆಂಟ್ ಎಗ್ ಇದೆಯಾ, ಅಟ್ ದಿ ಸೇಮ್ ಟೈಮ್ ಅವರ ಗರ್ಭಾಶಯದ ಒಂದು ಲೈನಿಂಗ್ ಎಷ್ಟಿದೆ ತುಂಬಾ ಕ್ಲಿಯರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ನಿಮ್ಮಲ್ಲಿ ಎಂಡೋಮೆಟ್ರಿಯಂ ಲೈನಿಂಗ್ ಅನ್ನೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ, ಅಂದರೆ ನಿಮಗೆ ಗರ್ಭಾಶಯದ ಗರ್ಭಗೋಡೆಯ ಫಾರ್ಮೇಷನ್ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿದಾಗ್ಲೂ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಆಗೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರೆಗ್ನೆನ್ಸಿ ಒಂದು ಚಾನ್ಸಸ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಿದ್ದಾಗ ಆದಷ್ಟು ಜಾಸ್ತಿ ನೀವು ಬೀಟ್ರೂಟ್ನ ಸೇವನೆ ಮಾಡಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಬೀಟ್ರೂಟ್ನ ಜೊತೆಗೆ ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ನೀವು ಒಂದು ಸ್ಮೂತಿಯಾಗಿ ಅಥವಾ ಜ್ಯೂಸ್ ಆಗಿ ಮಾಡಿಕೊಂಡು ಕುಡೀರಿ. ಡೈಲಿ ಒಂದು ಪೊಮೊಗ್ರೆನೇಟ್ ಅಂದರೆ ದಾಳಿಂಬೆ ಮಿಸ್ ಮಾಡಲೇಬಾರ್ದು. ಡೈಲಿ ಒಂದು ದಾಳಿಂಬೆಯನ್ನು ನೀವು ತಿನ್ನಬೇಕು, ಅಂದರೆ ಕನ್ಸ್ಯೂಮ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಹೋಮ್ ರೆಮಿಡೀಸು ಬ್ಲ್ಯಾಕ್ ರೈಸ್ ಇನ್ ವಾಟರ್ ಅಂತ ನಾವು ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿ, ಅದನ್ನು ನೀವು ಕಂಟಿನ್ಯೂಯಸ್ ಆಗಿ 30 ದಿನನೂ ತಗೊಳ್ಬೇಕು. ಸೊ ಬ್ಲ್ಯಾಕ್ ರೈಸಿನ್ಸ್ನ ಜೊತೆಗೆ 1 ರಿಂದ 2 ಅಂಜೀರವನ್ನು ಹಾಕಿ, ಡ್ರೈ ಅಂಜೀರವನ್ನು ಹಾಕಿ ಸೋಕ್ ಮಾಡಿ ಬೆಳಗ್ಗೆ ಎದ್ದು ಆ ಒಂದು ಅಂಜೀರ ಹಾಗೆ ಒಂದು
ರೈಸಿನ್ಸ್ನ ನೆನೆಸಿಟ್ಟಿರುವಂತಹ ನೀರನ್ನು ನೀವು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದನೂ ನಿಮ್ಮ ಎಂಡೋಮೆಟ್ರಿಯಮ್ ಒಂದು ಲೈನಿಂಗ್ ಫಾರ್ಮೇಷನ್ ಆಗೋಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ಒಳ್ಳೆ ಡಯಟನ್ನು ತಗೊಳ್ತಾರೆ, ಬಟ್ ಅವರಿಗೆ ಕನ್ಸೀವ್ ಆಗ್ತಾ ಇರೋದಿಲ್ಲ ಅಂತ ಹೇಳಿದರೆ ತಿಂದಿರುವಂತಹ ಡಯಟು ಅಂದರೆ ತಿಂದಿರುವಂತಹ ಆಹಾರ ಒಳ್ಳೆ ರೀತಿ ಡೈಜೆಸ್ಟ್ ಆಗಿ ಅವರಿಗೆ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಅವರ ದೇಹಕ್ಕೆ ಸಿಗ್ತಾ ಇರೋದಿಲ್ಲ. ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಥೈರಾಯ್ಡ್ ಅಂತಲೇ ಹೇಳ್ಬೋದು. ಹೌದು, ಥೈರಾಯ್ಡ್ ಬಂದಾಗ ಮೆಟಬಾಲಿಸಮ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಹೀಗಿದ್ದಾಗ ಜೀರ್ಣಕ್ರಿಯೆ ಅನ್ನೋದು ಸ್ಲೋ ಡೌನ್ ಆಗುತ್ತೆ. ಸೊ ಹಾಗಾಗಿ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಕೂಡ ಆಗ್ತಾ ಇರೋದಿಲ್ಲ. ಸೊ ವೆಯ್ಟ್ ಗೇನ್ ಕೂಡ ಆಗ್ಬೋದು, ಹಾಗೆ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಗ್ಬೋದು. ಸೊ ಹೀಗಿದ್ದಾಗ ರಾತ್ರಿನೇ 1 ಚಮಚ ಧನಿಯಾ ಸೀಡ್ಸನ್ನು 1 ಗ್ಲಾಸ್ ನೀರಲ್ಲಿ ಹಾಕಿ ನೆನೆಸಿಟ್ಟು ಇಡೀ ರಾತ್ರಿ ನೆನೆದಿರುವಂತಹ ನೀರು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೀವು ವಾಲ್ನಟ್ಸ್ ಅಂದರೆ ಅಕ್ರೋಟ್ ಅಂತ ಏನು ಹೇಳ್ತೀವಿ, ಇದನ್ನು ನೀವು ಜಾಸ್ತಿ ಸೇವನೆ ಮಾಡಬೇಕು. ಯಾರಿಗೆಲ್ಲ ಥೈರಾಯ್ಡ್ ಇದೆ, ಹೈಪೋಥೈರಾಯ್ಡ್ ಇದೆ, ಇವರು ಈ ಒಂದು ಡಯಟನ್ನು ಫಾಲೋ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವರಿಗೆ ಮಸ್ಟ್ ಆ್ಯಂಡ್ ಶುಡ್ ಎಕ್ಸಸೈಸ್ ಅಂತೂ ಯೋಗ ಎಕ್ಸಸೈಸ್ ಇಂಪಾರ್ಟೆಂಟು. ಅದರಲ್ಲಿ ಉಜ್ಜೈನ್ ಪ್ರಾಣಾಯಾಮ ಹಾಗೆ ಭ್ರಾಮರಿ ಪ್ರಾಣಾಯಾಮ ಅಂತ ಇದೆ, ಇದನ್ನು ನೀವು ಮಾಡಲೇಬೇಕು. ತುಂಬ ಜನ ಹೇಳ್ತಾರೆ ಮೇಡಮ್ ನಮಗೆ ಓವ್ಯುಲೇಷನ್ ಆಗ್ತಿದೆ, ಹಸ್ಬೆಂಡ್ನ ಸ್ಪರ್ಮ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಸ್ಪರ್ಮ್ ಕ್ವಾಲಿಟಿ, ಕೌಂಟು, ಮೊಟಿಲಿಟಿ ಎಲ್ಲ ನಾರ್ಮಲ್ ಇದೆ, ಬಟ್ ಕನ್ಸೆಪ್ಷನ್ ಆಗ್ತಿಲ್ಲ ಅಂತ. ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಇನ್ ಕೇಸ್ ನಿಮಗೆ ಓವ್ಯುಲೇಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದ್ರು, ಇನ್ ಕೇಸ್ ನಿಮ್ಮ ಟ್ಯೂಬ್ಸಲ್ಲಿ ಏನಾದರೂ ಇನ್ಫ್ಲಮೇಷನ್ ಇತ್ತು, ಉರಿ ಊತ ಇತ್ತು, ಇಲ್ಲ ಏನಾದರೂ ಅಲ್ಲಿ ಬ್ಲಾಕೇಜ್ ಆಗಿದೆ ಅಂದರೆ ಆಟೋಮೆಟಿಕಲಿ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಇಂಥ ಮಹಿಳೆಯರು ಕ್ಯಾಸ್ಟರ್ ಆಯಿಲ್ ಅಪ್ಲಿಕೇಶನ್ನ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಹರಳೆಣ್ಣೆಯನ್ನು ಮಸಾಜ್ ಮಾಡ್ಕೊಳ್ತಾ ಹೊಟ್ಟೆ ಒಂದು ಕಾಟನ್ ಬಟ್ಟೆಯನ್ನು ಬಿಸಿನೀರಲ್ಲಿ ಅದ್ಬಿಟ್ಟು ನಿಮ್ಮ ಹೊಟ್ಟೆಯ ಮೇಲೆ ಹಾಕ್ಕೊಳ್ಬೇಕು. ಸೊ ಈ ರೀತಿ ಮಾಡುವುದರಿಂದ ನಿಮ್ಮ ಟ್ಯೂಬ್ಸಲ್ಲಿರುವಂತಹ ಉರಿ ಊತ ಕಡಿಮೆ ಆಗುತ್ತೆ. ಏನಾದರೂ ಬ್ಲಾಕೇಜ್ ಇದೆ ಅಂದರೆ ಅದನ್ನು ಕೂಡ ಬ್ಲಾಕೇಜ್ನ ಕ್ಲಿಯರ್ ಮಾಡೋಕ್ಕೂ ತುಂಬಾ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಹತ್ರ ನಿಮಗೆ ಟ್ಯೂಬೋ ಕ್ಲೆನ್ಸ್ ಅಂತ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದನ್ನು ಯೂಸ್ ಮಾಡ್ಕೊಳ್ತಾ ನಿಮ್ಮ ಒಂದು ಪ್ರೆಗ್ನೆನ್ಸಿ ಒಂದು ಚಾನ್ಸಸ್ನ ಹೈ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳಿದಂತಹ ಈ ಎಲ್ಲ ಸಮಸ್ಯೆಗಳು ಅದ್ರ ಜೊತೆಗೆ ಪರಿಹಾರ ಏನು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ತಪ್ಪದೇನೆ ನೀವು ಫಾಲೋ ಮಾಡ್ಕೊಳ್ಳಿ. ಬಾಡಿ ಡಿಟಾಕ್ಸಿಫೈ ಆಗಬೇಕೇನೆ, ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಬೇಕು, ಪ್ರಾಪರ್ ಟೈಮಿಗೆ ನಿದ್ದೆ ಮಾಡಬೇಕು, ಆ್ಯಂಡ್ ಒಳ್ಳೆ ಒಂದು ಎಕ್ಸಸೈಸ್ ಯೋಗಾನ ನೀವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೇ ನಿಮ್ಮ ಒಂದು ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಖಂಡಿತ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಕಸ್ಟಮೈಸ್ಡ್ ಟಿಪ್ಸ್ ಚಾರ್ಟ್ ಬೇಕು, ನಿಮ್ಮ ಸಮಸ್ಯೆಗೆ ತಕ್ಕಂತೆ ನಮ್ಮ ಕಡೆಯಿಂದ ಮನೆಮದ್ದು ಬೇಕು, 100% ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ಮಾಡಿರುವಂತಹ ಚೂರ್ಣ ಲೇಹ ಇದು ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ವಾಟ್ಸಪ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಪ್ರಾಡಕ್ಟ್ಸ್ಗಳ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ www.mariammanemadu.com ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಮಾಹಿತಿಯನ್ನು ತಿಳ್ಕೊಬೋದು ನಮ್ಮ ಪ್ರಾಡಕ್ಟ್ಸ್ದು. ಸೊ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ. ಅಲ್ಲಿ ತನಕ ನಮಸ್ಕಾರ.